ಮಧ್ಯಾಹ್ನದ ಹೊತ್ತು. ಸೊ ಬಸರಿ ಇರುವ ಕಪ್ಪೆಗೇನಿದೆ ಆ ಬಿಸಿಲಿನ ತಡಿಲಿಕ್ಕೆ ಆಗ್ತಾಯಿರಲ್ಲ, ಅವಾಗ ಈ ನಾಗ ಏನಿದೆ ಹೆಡೆ ಎತ್ತಿ ಅದಕ್ಕೆ ಆಶ್ರಯವನ್ನು ನೀಡ್ತದೆ. ಸೊ ಕಪ್ಪೆ ಶಂಕರ ಅಂತ ಇದನ್ನು ಕರೀತಾರೆ. ತುಂಗಾ ನದಿಯ ದಂಡೆಯ ಮೇಲಿದೆ. ಸೊ ಈ ಸೂಚನೆ ಸಿಕ್ಕಿದಾಗ ಅವರು ಇಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಮೇಲ್ಗಡೆ ಒಂದು ಸಣ್ಣ ಬಂಡೆ ಇತ್ತಂತ, ಆ ಬಂಡೆಯ ಮೇಲೆ ಶ್ರೀಚಕ್ರವನ್ನು ಬರೆದು ಅದರ ಮೇಲೆ ಅಮ್ಮನವರ ಸ್ಥಾಪನೆ ಮಾಡಿದ್ರು ಅಂತ ಒಂದು ಪ್ರತೀತಿ. ಈಗ 4 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇದು ದಕ್ಷಿಣದಲ್ಲಿ ಇರುವ ಒಂದು ಮಠ. ಇದು ಪೂರ್ವಕ್ಕೆ ಹೋದಾಗ ಜಗನ್ನಾಥ ಪುರಿ ಬರ್ತದೆ, ಪಶ್ಚಿಮಕ್ಕೆ ಹೋದಾಗ ದ್ವಾರಕಾ ಬರ್ತದೆ, ಉತ್ತರಕ್ಕೆ ಹೋದಾಗ ಬದ್ರಿ ಬರ್ತದೆ. ಪೂರ್ವದಲ್ಲಿ ಏನು ಜಗನ್ನಾಥ ಪುರಿ ಇದೆ ಅದು ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು. ಶೃಂಗೇರಿ ಮಠ ಏನಿದೆ ಯಜುರ್ವೇದಕ್ಕೆ ಸಂಬಂಧಪಟ್ಟಿದ್ದು. ದ್ವಾರಕಾ ಪಶ್ಚಿಮದಲ್ಲಿ ಏನಿದೆ ಸಾಮವೇದ, ಮೇಲ್ಗಡೆದು ಅಥರ್ವಣ ವೇದ. 2 ವಿಶೇಷಗಳು. ಮೊದಲನೇ ಪೀಠ ಸ್ಥಾಪನೆ ಆಗಿದ್ದಿಲ್ಲಿ. ಎರಡನೇದು ಅವರು ತಮ್ಮ 32 ವಯಸ್ಸಿನಲ್ಲಿ ವರ್ಷದಲ್ಲಿ 12 ವರ್ಷ ಅವರು ಇದ್ದಿದ್ದು ಇದೇ ತಪೋಭೂಮಿಯಲ್ಲಿ. ಸರ್, ಅದೇ ನೀವು ಒಂದಷ್ಟು ನಾವಿವತ್ತು ಮಾತಾಡ್ತಾ ಬಂದ್ವಿ, ಒಂದು ಪುರಾಣದಲ್ಲಿ ಹೇಗೆ ಇದು ಬಳಕೆಯಲ್ಲಿತ್ತು, ರಾಮಾಯಣದಲ್ಲಿ ಅನ್ನೋದನ್ನೆಲ್ಲ. ಅದಾದ್ಮೇಲೆ ನಮ್ಮ ಶಂಕರಾಚಾರ್ಯರ ಒಂದು ಎಂಟ್ರಿ, ಈ ತರದ ವಿಚಾರಗಳನ್ನ ನಾವು ಮಾತಾಡಕ್ ಬಂದಾಗ ಆ ನದಿ ಹತ್ರ ಹೋಗೋಣ, ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಅಂತ ಅಂದ್ರಿ. ಏನ್ ಸರ್ ಆಕ್ಚುಲಿ ಏನ್ ನಡೀತು ಇಲ್ಲಿ? ಶಂಕರಾಚಾರ್ಯರು ಯಾಕೆ ಬಂದ್ರು ಇಲ್ಲಿ? ನೋಡಿ, ಈಗ ಹೋದ ಸಂಚಿಕೆಯಲ್ಲಿ ನಾವು ಇವತ್ತಿನ ನಾವು ಏನು ಶೃಂಗೇರಿ ಅಂತೀವಿ, ಇವತ್ತು ಋಷ್ಯಶೃಂಗಗಿರಿ ಏನಂತೀವಿ, ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಇವತ್ತು ಈ ಪವಿತ್ರವಾದ ತುಂಗೆ ನದಿಯ ದಡದಲ್ಲಿದ್ದೀವಿ. ಸೊ ತಾವು ನೋಡ್ಬೋದು, ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಕುದುರೆಮುಖ ಅಭಯಾರಣ್ಯದಲ್ಲಿ ಬರುವ ಗಂಗಾಮೂಲ ಅನ್ನೋದಲ್ಲಿ ತುಂಗೆ ಉಗಮ ಆಗ್ತದೆ. ಕೇವಲ ತುಂಗೆ ಅಲ್ಲದೆ ತುಂಗೆ, ಭದ್ರೆ, ನೇತ್ರಾವತಿ ಅಂತೇಳಿ. ಸೊ 3 ಉಗಮವಾಗುವ ಒಂದು ಗುಹೆ ಏನಿದೆ ಅದಕ್ಕೆ ಗಂಗಾಮೂಲ ಅಂತ ಹೇಳ್ತೀವಿ. ನೋಡಿ, ತುಂಗೆ ಶೃಂಗೇರಿ ಮೂಲಕ, ತೀರ್ಥಹಳ್ಳಿ ಮೂಲಕ ಶಿವಮೊಗ್ಗ ಹೋಗಿ ಮುಂದೆ ಕೂಡ್ಲಿಗೆ ಹೋಗ್ತದೆ. ಅದೇ ಭದ್ರೆ ಏನಿದೆ ಹೊರನಾಡು, ಕಳಸ, ಭದ್ರಾವತಿಯ ಮೂಲಕ ಬಂದು ಕೂಡ್ಲಿಲಿ ತುಂಗೆಯನ್ನು ಸೇರಿ ತುಂಗೆ ಭದ್ರೆ ಆಗ್ತದೆ. ಸೊ ತುಂಗೆ ಭದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿಯ ಜೀವ ನದಿ ಅಂತಲೇ ಹೇಳ್ಬೋದು. ಸೊ ಅಂತಹ ತುಂಗೆ ನದಿಯ ದಡದಲ್ಲಿರುವ ಶೃಂಗೇರಿ ಒಂದು ತಪೋಭೂಮಿ. ಈಗ ನೋಡಿ, ಶಂಕರಾಚಾರ್ಯರ ವಿಷಯಕ್ಕೆ ಬರೋಣ. ಸೊ ಎಲ್ಲರಿಗೂ ಗೊತ್ತಿರ್ಬೋದು, ಶಂಕರಾಚಾರ್ಯರು ಕೇವಲ 32 ವರ್ಷದ ಪ್ರಾಯದಲ್ಲಿ ಅವರು ಮಾಡಿರುವ ಸಾಹಸ ಎಲ್ಲರಿಗೂ ಗೊತ್ತಿರೋ ಇದು. ಇನ್ನು ಈ ಶಂಕರಾಚಾರ್ಯರ ಕಾಲಮಾನದ ಬಗ್ಗೆ ಸಾಕಷ್ಟು ವಿದ್ವಾಂಸರಲ್ಲಿ ಚರ್ಚೆಗಳಾಗಿದ್ದಾವೆ. ಆದರೆ ಬಹುಶಃ ಮೆಜಾರಿಟಿ ಆಫ್ ದ ವಿದ್ವಾಂಸರು ಕೊನೆಗೆ ಬಂದಿರುವ ಕಾಲಮಾನ ಯಾವುದು ಅಂದರೆ, ಅವ್ರು ಹೇಳಿದ ಏನಂದರೆ 1788 to 1820. ಅಂದರೆ ನಾವು ಹೇಳ್ಬೋದು 8ನೇ ಶತಮಾನದ ಕೊನೆಯ ಅವಧಿ ಹಾಗೂ 9ನೇ ಶತಮಾನದ ಆದಿಯಲ್ಲಿ ಶಂಕರಾಚಾರ್ಯರು ಕಾಲಮಾನ ಅಂತ ಹೇಳ್ಬೋದು. ಸೊ ಶಂಕರಾಚಾರ್ಯರು ಎಲ್ಲರಿಗೂ ಗೊತ್ತಿರೋ ಹಾಗೆ ಕೇರಳದ ಕಾಲಟ್ಟಿ ಅಥವಾ ಕಾಲಾಡಿ ಸೊ ಅಲ್ಲಿ ಹುಟ್ಟಿ ಅಲ್ಲಿಂದ ಅವರು ಸನ್ಯಾಸಿ ದೀಕ್ಷೆಯನ್ನು ತಗೊಂಡು ದಿಗ್ವಿಜಯ ಯಾತ್ರೆಯನ್ನು ಮಾಡ್ತಾರೆ. ಶಂಕರಾಚಾರ್ಯರು ಕಾಲಾಡಿಯಲ್ಲಿ ಹುಟ್ಟಿದ್ರು ಅನ್ನೋದು ಮಾತ್ರ ನಮ್ಗೆ ಗೊತ್ತು. ಅದಾದ್ಮೇಲೆ ಅವರು ಒಂದಷ್ಟು ಇಡೀ ದೇಶನ ಸುತ್ತಾಡ್ಕೊಂಡ್ ಬರ್ತಾರೆ. ದಿಗ್ವಿಜಯ ಯಾತ್ರೆ ಅದರ ಅರ್ಥ ಆಕ್ಚುಲಿ ಅದು ವಿದ್ಯುತ್ ರಿಲೇಟೆಡ್. ಹೌದು, ವಿದ್ಯುತ್ ಜ್ಞಾನದಲ್ಲಿ. ಸೊ ಅಲ್ಲಿ ವಿಜಯವನ್ನು ಸಾಧಿಸಿದ ಪರಿಣಾಮವಾಗಿ ಅದು ದಿಗ್ವಿಜಯ ಯಾತ್ರೆ ಆಗ್ತದೆ ಸರ್ ಅದು. ಸೊ ನಮ್ಗೆ ಗೊತ್ತಿದೆ, ರೆಫರೆನ್ಸಸ್ಗಳು ತುಂಬ ಸಿಗ್ತವೆ, ಸ್ಕಾಲರ್ಲಿ ಡಿಬೇಟ್ಸ್ಗಳಾಗ್ತವೆ, ಅದರೊಳಗೆ ಅವರು ಜಯವನ್ನು ಗಳಿಸ್ತಾರೆ. ಸೊ ನಂತರದಲ್ಲಿ ಎಷ್ಟು ಜನ ಸ್ಕಾಲರ್ಸ್ಗಳು ಇವರಿಗೆ ತಲೆಬಾಗ್ತಾರೆ, ಅಂದರೆ ಆ ಡಿಬೇಟಲ್ಲಿ ಅವರು ಸೋತಾಗ ಇವರಿಗೆ ತಲೆಬಾಗ್ತಾರೆ. ಆಮೇಲೆ ಸಾಕಷ್ಟು ಜನ ಆ ಮೂಲಕ ಅವರಿಗೆ ಅವರಿಗೆ ಶರಣಾಗ್ತಾರೆ, ಎಷ್ಟೋ ಜನ ಶಿಷ್ಯಂದ್ರಾಗ್ತಾರೆ. ಸೊ ಆ ಮೂಲಕ ಆ ದಿಗ್ವಿಜಯ ಯಾತ್ರೆ ಶೃಂಗೇರಿಗೆ ಬರ್ತದೆ. ಅಂದರೆ ದೇಶಾದ್ಯಂತ ಸುತ್ತಕಂತ ಅವರು ಶೃಂಗೇರಿಗೆ ಬರ್ತಾರೆ. ಶೃಂಗೇರಿಗೆ ಯಾಕೆ ಬಂದರು ಅಂದರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ ಈ ತಪೋಭೂಮಿ ಯಾವ ಥರದ್ದು ಅಂತೇಳಿ. ಸೊ ಈ ತಪೋಭೂಮಿಗೆ ಅವ್ರಿಗೆ ಬರಬೇಕಾಗಿರ್ತದೆ. ಆದರೆ ಈ ತುಂಗಾ ನದಿ ತೀರದಲ್ಲಿ ಬಂದಾಗ ಅವರಿಗೆ
ಅವತ್ತು ಒಂದು ಒಳ್ಳೆಯ ಒಂದು ವಿಶೇಷವಾದ ಸೂಚನೆ ಸಿಗ್ತದೆ. ಏನು ಅಂದರೆ ಕಪ್ಪೆ ಮತ್ತು ಹಾವಿಗಿರುವ ವೈರತ್ವ ಎಲ್ಲರಿಗೂ ಗೊತ್ತಿರೋ ಸಂಗತಿ. ಅವು ಒಂಥರ ಹಾವು ಮುಂಗ್ಸಿ ಇದ್ದಂಗೆ. ಅವು ಎರಡೂ ಒಂದಕ್ಕೊಂದು ಆದರೆ ಇಲ್ಲಿ ವಿಶೇಷ ಏನಂದರೆ ತುಂಗಾ ನದಿಯ ದಂಡೆಯಲ್ಲಿ ಅವು ಬಿಸಿಲಿನ ಇದು ಮಧ್ಯಾಹ್ನದ ಹೊತ್ತು ಸೊ ಬಸರಿ ಇರುವ ಕಪ್ಪೆಗೇನಿದೆ ಆ ಬಿಸಿಲಿನ ಇದು ತಡಿಲಿಕ್ಕೆ ಆಗ್ತಾರಲ್ಲ, ಅವಾಗ ಈ ನಾಗ ಏನಿದೆ ಹೆಡೆ ಎತ್ತಿ ಅದಕ್ಕೆ ಆಶ್ರಯವನ್ನು ನೀಡ್ತದೆ. ಸೊ ಶಂಕರಾಚಾರ್ಯಗೆ ಅನಿಸ್ತದೆ ಈ ಥರದ್ದು ನಾವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಪೋಭೂಮಿ ಹೌದು, ಆದರೆ ಎರಡನೇದು ಪ್ರಕೃತಿ ಸಹಜವಾಗಿ ರಕ್ಷಣೆ ಮಾಡ್ತದೆ. ನೋಡಿ ಅಲ್ಲಿಯವರೆಗೆ ಅವರಿಗೆ 4 ದಿಕ್ಕಿನಲ್ಲಿ 4 ಮಠಗಳನ್ನು ಮಾಡಬೇಕು ಅಂತ ಯೋಚನೆ ಇತ್ತು. ಆದರೆ ಎಲ್ಲಿ ಯಾವ ಮಠಗಳನ್ನು ಮಾಡಬೇಕು ಅಥವಾ ಮೊದಲು ಎಲ್ಲಿ ಮಾಡಬೇಕು ಅಂತ ಅವರು ಇನ್ನೂ ನಿಶ್ಚಯಿಸಿರಲ್ಲ. ಸೊ ಶೃಂಗೇರಿಗೆ ಮಠ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ರು ಅಂತ ನಾವು ಹೇಳಿಕ್ಕಾಗಲ್ಲ. ಆದರೆ ಶೃಂಗೇರಿಗೆ ಬಂದಾಗ ದಕ್ಷಿಣದಲ್ಲಿ ಮಾಡಬೇಕಾಗಿತ್ತು. ದಕ್ಷಿಣ ಅಂದರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆದರೆ ಇಲ್ಲಿ ಬಂದಾಗ ಇದು ಋಷ್ಯಶೃಂಗೇರ ತಪೋಭೂಮಿ, ವಿಭಂಡಕ ಮಹರ್ಷಿಗಳಿರ್ಬೋದು, ಋಷ್ಯಶೃಂಗೇರ ಇರ್ಬೋದು. ಎರಡನೇದು ತುಂಗೆಯ ದಡದಲ್ಲಿದೆ. ಮೂರನೇದು ಈ ಸೂಚನೆ ಸಿಕ್ಕ ನಂತರ ಅವ್ರ ಮನಸ್ಸಿಗೆ ಬಂದ್ಬಿಡ್ತದೆ ಏನಂದ್ರೆ ಇಲ್ಲಿ ಮಾಡ್ಬೇಕು, ನಾವು ಮಠ ಮಾಡಬೇಕು ಅಂತೇಳಿ. ಇದಲ್ಲದೆ ಅವರಿಗೆ ಇಲ್ಲಿ ಬೇರೆ ಏನು ಆಟ ಶಂಕರಾಚಾರ್ಯರು ಬಂದಾಗ ಇಲ್ಲಿ ಏನಾದ್ರು ಕುರುಹುಗಳಿತ್ತ ಸರ್? ಇಲ್ಲ, ಕುರುಗಳೇನಿರಲಿಲ್ಲ ಅವಾಗೆಲ್ಲ. ಈ ಮಠದೇನು ಇದೇ ಇರಲಿಲ್ಲ. ಸೊ ಅವಾಗೇ ಮಾಡ್ತಾರೆ, ಮೇಲ್ಗಡೆ ಒಂದು ಸಣ್ಣ ಬಂಡೆ ಇತ್ತಂತ. ಆ ಬಂಡೆಯ ಮೇಲೆ ಶ್ರೀಚಕ್ರವನ್ನು ಬರೆದು ಅದರ ಮೇಲೆ ಅಮ್ಮನವರ ಸ್ಥಾಪನೆ ಮಾಡಿದ್ರು ಅಂತ ಒಂದು ಪ್ರತೀತಿ. ಅದು ನಮ್ಮ ಶೃಂಗೇರಿಯ ಮಠದ ಕಟಕದಲ್ಲೂ ಇದೆ. ಸೊ ನಂತರದಲ್ಲಿ ಏನು ಮಾಡ್ತಾರೆ, ಆ ಮಠ ಸ್ಥಾಪನೆ ಮಾಡಿದ ಮೇಲೆ ಒಬ್ಬರು ಯಾರಿಗಾರು ಶಿಷ್ಯನ ನೇಮಕ ಮಾಡಬೇಕು. ಸೊ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಲ್ಲ. ಸೊ ಅವರಲ್ಲಿರುವ ಸುರೇಶ್ವರಾಚಾರ್ಯ ಅಂತೇಳಿ ಅವರಿಗೆ ಈ ಮಠದ ಪ್ರಥಮವಾಗಿ ಇದನ್ನು ನೋಡ್ಕೊಂಡು ಹೋಗೋ ಜವಾಬ್ದಾರಿಯನ್ನು ಕೊಡ್ತಾರೆ. ಈಗ 4 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇದು ದಕ್ಷಿಣದಲ್ಲಿ ಇರುವ ಒಂದು ಮಠ. ಇದು ದಕ್ಷಿಣದಲ್ಲಿ ಇರುವ ಮಠ. ಇನ್ನೊಂದು ಪೂರ್ವಕ್ಕೆ ಹೋದಾಗ ಜಗನ್ನಾಥ ಪುರಿ ಬರ್ತದೆ, ಪಶ್ಚಿಮಕ್ಕೆ ಹೋದಾಗ ದ್ವಾರಕಾ ಬರ್ತದೆ, ಉತ್ತರಕ್ಕೆ ಹೋದಾಗ ಬದ್ರಿ ಬರ್ತದೆ. ಇಲ್ಲಿ ನೋಡಿ, ಕೇವಲ ಇವರು ಮಠಗಳನ್ನು ಸ್ಥಾಪನೆ ಮಾಡಲಿಲ್ಲ. ಸೊ ನಮ್ಮ ಸನಾತನ ಧರ್ಮಕ್ಕೆ ಬಹಳ ಪೂರಕವಾಗಿರುವ ಒಂದು ಏನಾದ್ರು ವಸ್ತು ಅಂದರೆ ಅದು ವೇದ ಇರ್ಬೋದು, ಉಪನಿಷತ್ತು ಇರ್ಬೋದು, ಇವುಗಳು ಇಂಪಾರ್ಟೆಂಟು. ಸೊ ಇವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂದರೆ ಪ್ರತಿ ವೇದಕ್ಕೂ ಒಂದೊಂದು ಮಠಗಳಾಗಬೇಕು. ಸೊ ಅವಾಗ ಏನು ಮಾಡ್ತಾರೆ, ಪೂರ್ವದಲ್ಲಿ ಏನು ಜಗನ್ನಾಥ ಪುರಿ ಇದೆ ಅದು ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು. ಶೃಂಗೇರಿ ಮಠ ಏನಿದೆ ಯಜುರ್ವೇದಕ್ಕೆ ಸಂಬಂಧಪಟ್ಟಿದ್ದು. ದ್ವಾರಕಾ ಪಶ್ಚಿಮದಲ್ಲಿ ಏನಿದೆ ಸಾಮವೇದ, ಮೇಲ್ಗಡೆದು ಅಥರ್ವಣ ವೇದ. ಸೊ ಎಲ್ಲದಕ್ಕೂ ಬೇರೆ ಬೇರೆ ವೇದಗಳು. ಅಂದರೆ ವೇದಗಳನ್ನು ಅವರು ಸಂರಕ್ಷಣೆ ಮಾಡಿದ್ರು ಅಂತೇಳಿ. ಸೊ ಎಲ್ಲ ಮಠವೂ ಒಂದೇ ವೇದ ಇದಕ್ಕಿಲ್ಲ. ಸೊ ನಾನು ಅವಾಗ ಹೇಳಿದೆ ನೋಡಿ, ಅದಕ್ಕೆ ಸಂಕೇತವಾಗಿ ಇದೊಂದು ಸ್ಕಲ್ಪ್ಚರ್ಸ್ ತಾವು ನೋಡ್ಬೋದು. ಇದಕ್ಕೆ ಕಪ್ಪೇಶಂಕರ ಅಂತ ಹೇಳಿ ಸ್ಥಳೀಯವಾಗಿ ಜನ ಕರೀತಾರೆ. ಸೊ ಕಪ್ಪೇಶಂಕರ ಅಂತ ಇದನ್ನು ಕರೀತಾರೆ. ತುಂಗಾ ನದಿಯ ದಂಡೆಯ ಮೇಲಿದೆ. ಸೊ ಈ ಸೂಚನೆ ಸಿಕ್ಕಿದಾಗ ಅವರು ಇಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾರೆ. ವಿಶೇಷ ಏನಂದರೆ ಆ 4 ಮಠಗಳಲ್ಲಿ ಮೊದಲನೇ ಮಠ ಸ್ಥಾಪನೆ ಆಗಿದ್ದು ಶೃಂಗೇರಿಯಲ್ಲೇ. ಸೊ ಪ್ರತಿ ದಿಕ್ಕಿಗೂ ಒಂದೊಂದು ಮಠಗಳ ಸ್ಥಾಪನೆ ಮಾಡಿ ಒಂದೊಂದು ಮಠಕ್ಕೆ ಒಂದೊಂದು ವೇದಗಳನ್ನು ಅವರು ವಹಿಸ್ತಾರೆ. ಸೊ ಇಲ್ಲಿ ಯಜುರ್ವೇದ ಇದೆ ಸರ್. ಸೊ 4 ಪೀಠ ಇದೆ. ಆದರೆ ಮೊದಲನೇ ಪೀಠ ಸ್ಥಾಪನೆ ಮಾಡಿದ್ದಿಲ್ಲೇನೆ. 2 ವಿಶೇಷಗಳು. ಮೊದಲನೇ ಪೀಠ ಸ್ಥಾಪನೆ ಆಗಿದ್ದಿಲ್ಲಿ. ಎರಡನೇದು ಅವರು ತಮ್ಮ 32 ವಯಸ್ಸಿನಲ್ಲಿ ವರ್ಷದಲ್ಲಿ 12 ವರ್ಷ ಅವರು ಇದ್ದಿದ್ದು ಇದೇ ತಪೋಭೂಮಿಯಲ್ಲಿ. ಎಷ್ಟು ವರ್ಷ ಇರ್ತಾರೆ ಸರ್ ಶಂಕರಾಚಾರ್ಯರು? ಅಂದರೆ ಎಕ್ಸಾಕ್ಟ್ ಯಾವ ಕಾಲಮಾನ ಅಂತ ನಾವು ಹೇಳಿಕ್ ಬರಲ್ಲ. ಕೊನೆ ಕಾಲಘಟ್ಟ ಗೊತ್ತಿಲ್ಲ. ಒಟ್ಟು 32 ವರ್ಷದಲ್ಲಿ 12 ವರ್ಷ ಅವರು ಇಲ್ಲೇ ಇದ್ರು. ಕರೆಕ್ಟ್. ಆಮೇಲೆ ಮುಖ್ಯವಾಗಿ ಈ ಸನಾತನ ಧರ್ಮ, ಈ ಶಂಕರಾಚಾರ್ಯರು ಏನು ದಿಗ್ವಿಜಯ ಯಾತ್ರೆ ಮಾಡಬೇಕಾದ್ರೆ, ಸೊ ಆವಾಗ ಈ ಸನಾತನ ಧರ್ಮ ಒಂದು ಕಷ್ಟದ ಸಂಗತಿಯಲ್ಲಿತ್ತು ಸರ್. ಅಂದರೆ ಈ ತಾಂತ್ರಿಕ ಶಕ್ತಿಗಳು ಈ ಸನಾತನ ಧರ್ಮವನ್ನು ಕೆಳಗೆ ದೂಡಿ ಬೇರೆ ರೀತಿಯ ಒಂದು ವರ್ತಮಾನ ಸೃಷ್ಟಿಯಾಗಿತ್ತು. ಇಲ್ಲಿ ಪೀಠ ಸ್ಥಾಪಿಸುವಂತ ಟೈಮ್ ಲೈನ್ಗೆ ಭಾರತ ಆಲ್ಮೋಸ್ಟ್ ಇಸ್ಲಾಮಿನ ದಾಳಿಯ ಪ್ರಾರಂಭದಲ್ಲಿ ಇತ್ತು. ಉತ್ತರದಲ್ಲಿ ನಮ್ಮ ಅಫ್ಘಾನಿಸ್ತಾನ ಜಾಗಗಳು ಮುಂಚೆ ನಮ್ದೇನು ಜಾಗ ಗಾಂಧಾರ ಅಂತ ಏನು ಹೇಳ್ತೀವಿ, ಗಂಧಾರ ನಾವೇನು ಕರಿತೀವಿ, ನಿಜ, ಅದು ಆಲ್ರೆಡಿ ಅಕ್ವೈರ್ ಆಗಿತ್ತು. ಸೊ ಆ ತರ್ಕರ ಏನು ಇದಿದೆ, ಸೊ ಈ ಭಾಗದಲ್ಲಿ ದಕ್ಷಿಣದಲ್ಲಿ ನಾವು ಮುಸಲ್ಮಾನ್ ಅಂತ ಹೇಳಲ್ಲ, ತರ್ಕರ ಇದು ಅಂತ ಹೇಳ್ತೀವಿ, ಆಕ್ರಮಣ. ಸೊ ಅದು ಶುರು ಆಗಿತ್ತು ಟರ್ಕಿಶ್. ಅದೇ ಲೇಟರ್ ಡೇಸ್ ಅಲ್ಲಿ ಈಗ ತುರ್ಕರು ನಾವೇನ್ ಕರಿತೀವಿ ಅದು ಟರ್ಕಿಶ್ ಬಂದಿರುವಂತದ್ದು. ಗಾಂಧರ್ವ ಕಡೆಯಿಂದ ಅವ್ರು ಏನು ಬಂದ್ರು, ಸೊ ಆಗ್ಲೇ ಶುರು ಆಗಿತ್ತದು. ಸೊ ಆ ಕಾಲದಲ್ಲಿ ಏನು ಮಾಡ್ತಾರೆ ಶಂಕರರು ಅಂದರೆ, ಅವಾಗಿನ ಕಾಲದಲ್ಲಿ ಒಂದು 6 ರೀತಿಯ ಪರಂಪರೆಗಳಿರ್ತದೆ. ಅಂದರೆ 6 ರೀತಿಯ ದೇವತೆಗಳನ್ನು ಪೂಜೆ ಮಾಡೋದು. ಒಂದು ಏನಂದರೆ ಈಶ್ವರ, ಇನ್ನೊಂದು ಗಣಪತಿ, ಕುಮಾರ ಅಂದರೆ ಕಾರ್ತಿಕೇಯ, ಸೂರ್ಯ, ಆಮೇಲೆ ವಿಷ್ಣು, ಆಮೇಲೆ ದೇವಿ ಉಪಾಸಕರು ಅಂತಾರಲ್ಲ. ಸೊ ಶಂಕರಾಚಾರ್ಯರು ಏನು ಮಾಡ್ತಾರೆ ಅಂದರೆ ಇವು 6 ಒತ್ತುಗೂಡಿಸಿ ಅವರ ಅದ್ವೈತ ಸಿದ್ಧಾಂತ ಇದೆ, ಅದಕ್ಕೆ ಆ ಅಂಬ್ರೇಲದ ಕೆಳಗಡೆ ತರ್ತಾರೆ ಅವರಿಗೆ. ಏನಂದರೆ ಈ ತಾಂತ್ರಿಕ ಶಕ್ತಿಯನ್ನು ಹೋಗಲಾಡಿಸ್ಬೇಕು, ಸನಾತನ ಧರ್ಮವನ್ನು ಮತ್ತೆ ರಿವೈವ್ ಮಾಡಬೇಕು ಅಂತೇಳಿ. ಅದಕ್ಕೆ ಎಷ್ಟೋ ಸರಿ ಶಂಕರಾಚಾರ್ಯರಿಗೆ ಆ 6 ರಿವೈವ್ ಮಾಡಿದ್ದಕ್ಕೆ ಅದನ್ನು ಅವರಿಗೆ ಕ್ರೆಡಿಟ್ ಕೊಡ್ತಾರೆ ಅವರಿಗೆ.
ಹಾಗಾಗಿ ಈ ಟ್ರೆಡಿಷನ್ ಇವತ್ತು ನಾವು ಏನು ವಿದ್ಯಾಶಂಕರ ದೇವಸ್ಥಾನಕ್ಕೆ ನೀವು ಹೋದಾಗ ಸೊ ಈ 6 ಟ್ರೆಡಿಷನ್ಗೆ ಸಂಬಂಧಪಟ್ಟ ಸ್ಕಲ್ಪ್ಚರ್ಸ್ಗಳನ್ನು ಇವತ್ತು ನೋಡ್ಬೋದು. ತುಂಬ ಜನ ಬಂದಾಗ ಇದು ಯಾಕೆ ಈ ಥರ ಇದೆ, ಇದು ಯಾಕೆ ಈ ಥರ ಇದೆ ಅಂತ ಕೇಳ್ತಾರೆ. ಸೊ ಎಲ್ಲ ಟ್ರೆಡಿಷನ್ನು ನೀವು ಅಲ್ಲಿ ಕಾಣ್ಬೋದು ಅದು. ಸೊ ಅದೊಂದು ಮಿರರ್ ಅಂತಲೇ ನಾವು ಹೇಳ್ಬೋದು ಅದನ್ನು. ವಿದ್ಯಾಶಂಕರ ದೇವಸ್ಥಾನ ಏನಿದೆ, ಸೊ ಶಂಕರಾಚಾರ್ಯರು ಏನು ಯಾವ ಸಿದ್ಧಾಂತದ ಮೇಲೆ ಇದನ್ನು ಸ್ಥಾಪನೆ ಮಾಡ್ತಾರೆ ಅದನ್ನು ರಿಫ್ಲೆಕ್ಟ್ ಮಾಡುವ ಒಂದು ಮಿರರ್ ಅಂದರೆ ವಿದ್ಯಾಶಂಕರ ದೇವಾಲಯ. ಸೊ ವಿದ್ಯಾಶಂಕರ ದೇವಾಲಯ ಅನ್ನೋದು ಒಂದು ಉಟ್ಕೊಂಡಿರೋದೇ ಶಂಕರಾಚಾರ್ಯರಿಂದ ಆಗೋದು. ಅಲ್ಲ, ಶಂಕರಾಚಾರ್ಯ ಪ್ರಥಮ ಜಗದ್ಗುರು. ಈ ವಿದ್ಯಾಶಂಕರ ದೇವಸ್ಥಾನ ಏನಿದೆ 10ನೇ ಜಗದ್ಗುರುಗಳಾದ ವಿದ್ಯಾತೀರ್ಥರು, ಅವರಿಗೆ ವಿದ್ಯಾಶಂಕರರು ಅಂತ ಹೇಳ್ತಾರೆ. ಸೊ ಅವರಿಗೆ ಸಂಬಂಧಪಟ್ಟ ಒಂದು ದೇವಾಲಯ ಅದು. ಸೊ ಏನಂದರೆ ASA ಮಾನ್ಯುಮೆಂಟ್ ಆಗಿದೆ ಈಗ. ಸೊ ಒನ್ ಆಫ್ ದ ಬೆಸ್ಟ್ ಮಾನ್ಯುಮೆಂಟ್ ಅಂತಲೇ ಹೇಳ್ಬೋದು ಈ ಭಾಗದಲ್ಲಿ. ಸೊ ಅದರೊಳಗೆ ಸ್ಕಲ್ಪ್ಚರ್ಸು, ಅದರಲ್ಲಿರುವ ಕಥೆಗಳನ್ನು ಅಥವಾ ಪುರಾಣ ಕಥೆಗಳನ್ನು ಅಲ್ಲಿ ಬಿಂಬಿಸಿದ್ದಾರೆ. ಸೊ ಇದನ್ನು ನಾವು ನೋಡಿದಾಗ ಸೊ ಅವರ ಏನು ಸನಾತನ ಧರ್ಮ ಸಂಬಂಧಪಟ್ಟದ್ದು ಎಲ್ಲದೂ ಸಿಗ್ತದೆ ನಿಮಗೆ. ಒಂಥರ ಸ್ಟಡಿ ಟೂರ್ ಥರ ಆಗ್ತದೆ ಅದು ನಮಗೆ. ಸೊ ಶಂಕರಾಚಾರ್ಯರು ಹಾಗಾದ್ರೆ ಒಂದು ದಿಗ್ವಿಜಯ ಯಾತ್ರೆ ಥರ ಒಂದು ಧಾರ್ಮಿಕವಾಗಿ ಅವರು ಹೊರಟಾಗ, ಈಗ ಶಂಕರಾಚಾರ್ಯರಿಗೆ ಗುರುಗಳು ಅಂತ ಆ ಥರದ್ದು ಏನಾದರೂ ಇದೆಯಾ? ಅಲ್ಲ, ಶಂಕರಾಚಾರ್ಯರು ದಿಗ್ವಿಜಯ ಯಾತ್ರೆಗೆ ಹೋಗಿರ್ತಾರೆ. ಸೊ ಅಲ್ಲಿ ಅವರಿಗೆ ಗುರುಗಳು ಸಿಗ್ತಾರೆ. ಅಲ್ಲಿ ಇದು ಮಾಡ್ಕೊಂಡು ನಂತರದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಅವರೇ ಎಲ್ಲ ಕಲ್ಕೊಂಡ್ಬಿಡ್ತಾರೆ. ಬೇಗ ಕಲ್ಕೊಂಡ್ಮೇಲೆ ಸೊ ಎಲ್ಲ ಬೇರೆ ಬೇರೆ ಸ್ಕಾಲರ್ಸ್ ಜೊತೆಗೆ ಅವರು ಅದನ್ನು ಡಿಬೇಟ್ ಮಾಡಿ ಎಲ್ಲ ಗೆದ್ಕೊಂತ ಹೋಗ್ತಾರೆ. ಸೊ ತುಂಬ ಸಣ್ಣ ವಯಸ್ಸಲ್ಲಿ ಅವರು ಇದನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಯಾಕಂದರೆ 32 ವರ್ಷ ಪ್ರಾಯ ಅಂದರೆ ತುಂಬ ಸಣ್ಣ ಪ್ರಾಯ ಅದು. ಹಾಗಾಗಿ ಅವರು ಹಿ ವಾಸ್ ಒಂದು ಜಗದ್ಗುರುಗಳು ಆಗಿದ್ದರು, ಒಂದು ವೇದಿಕ್ ಸ್ಕಾಲರು ಆಗಿದ್ದರು. ಮೇಯ್ನಾಗಿ ಸನಾತನ ಧರ್ಮವನ್ನು ರಿವೈವ್ ಮಾಡಿದ್ದು ಆ ಕ್ರೆಡಿಟ್ ಯಾರಿಗಾರು ಕೊಡಬೇಕು ಅಂದರೆ ಅದು ನಾವು ಶಂಕರಾಚಾರ್ಯರಿಗೆ ಕೊಡಬೇಕಾಗ್ತದೆ. ನೀವು ಹೇಳಿದ್ರೆ ಅವಾಗ ತುರ್ಕರ ಆಗಮನ ಆಗೋಗಿತ್ತು ಅಂತೇಳಿ ಅಂತ. ಸೊ ಅದನ್ನು ರಿವೈವ್ ಮಾಡುವ ಬಹಳ ಉತ್ತರಕ್ಕೆ ಈ ಕಾಲಘಟ್ಟ ತುಂಬ ಅರ್ಲಿ ಸ್ಟೇಜ್ ಅಲರ್ಟ್ ಅನ್ಸುತ್ತೆ. ಅದನ್ನು ಇವರು ಆಲ್ರೆಡಿ ತಿಳ್ಕೊಂಡಿದ್ರು. ದಕ್ಷಿಣ ಭಾರತಕ್ಕೆ ಇರಲಿಲ್ಲ ಅದು. ನೀವು ಹೇಳ್ದಂಗೆ ಉತ್ತರ ಭಾರತದಲ್ಲಿ ಆಗಲೇ ಶುರು ಆಗಿಬಿಟ್ಟಿತ್ತು. ಸೊ ನಾರ್ತ್ ವೆಸ್ಟಿಂದ ಆಲ್ರೆಡಿ ಆಗಮನ ಆಗ್ತಾ ಇತ್ತು. ಪಂಜಾಬ್ ಇಲ್ಲಿಗೆಲ್ಲ ಸಣ್ಣದಾಗಿ ಎಂಟ್ರಿ ಕೊಡಿ 1000 ಅಷ್ಟರಲ್ಲಿ ಒಳಗೆ ಬಂದ್ಬಿಡ್ತಾರೆ. ನೋಡಿ, ಇಲ್ಲಿ ಶಾರದೆಯನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಾವು ಈಗ ಸ್ತೋತ್ರ ಹೇಳ್ಬೇಕಾದ್ರೆ ನಾವು ಹೇಳ್ತೀವಿ ಕಾಶ್ಮೀರ ಪುರವಾಸಿನಿ ಶಾರದೆ ಅಂತೇಳಿ. ಸೊ ಇವತ್ತು ಆ ಕಾಶ್ಮೀರ ಏನು ಮೂಲ ಏನಿದೆ ಅಂದರೆ ನಮ್ಮ ಶಾರದೆಯ ಮೂಲ ಏನಿದೆ ಇವತ್ತು POK ಆಕ್ಯುಪೈಡ್ ಕಾಶ್ಮೀರಲ್ಲಿದೆ. ಅಂದರೆ ಅವತ್ತು POK ಅಂತ ಏನಿಲ್ಲ, ಎಲ್ಲ ಕಾಶ್ಮೀರ ಇತ್ತು. ಕಾಶ್ಮೀರ ನಮ್ಮ ಭರತ ಖಂಡದ ಅವಿಭಾಜ್ಯ ಅಂಗವಾಗಿತ್ತು. ಇವತ್ತಿಗೂ ಸಹ ನಮ್ಮ ಮ್ಯಾಪನ್ನು ನೋಡಿದಾಗ, ಅಧಿಕೃತವಾದ ಭಾರತದ ಮ್ಯಾಪ್ ನೋಡಿದಾಗ POKನೂ ಅದರೊಳಗೆ ಸೇರ್ತದೆ. ಆ POKಯಲ್ಲಿರುವ ಏನು ಶಾರದೆಯ ಮೂಲ ದೇವಸ್ಥಾನ ಇದೆ, ಅದರ ಅವಶೇಷಗಳು ಇವತ್ತಿಗೂ ಅಲ್ಲಿದೆ. ಆದರೆ ಅದು POK ಆಕ್ಯುಪೈಡ್ ಇದರೊಳಗಿದೆ. ಸೊ ಇವೆಲ್ಲವೂ ಒಂದು ಶಂಕರಾಚಾರ್ಯರು ಅಲ್ಲಿ ಹೋದಾಗ ಇಟ್ ವಾಸ್ ಪಾರ್ಟ್ ಆಫ್ ಭಾರತ ಖಂಡ ಅದು. ಸೊ ಹಾಗಾದ್ರೆ ಶಂಕರಾಚಾರ್ಯರು 4 ಪೀಠಗಳನ್ನ ಆಫ್ಟರ್ ದಿಗ್ವಿಜಯ ಏನ್ ಮಾಡಿದ್ರು ಅದರಲ್ಲಿ ಮೊದಲನೇ ಪೀಠ ಶೃಂಗೇರಿಯ ಮಠ. ಇದಕ್ಕೆ ಶಾರದಾ ಪೀಠ ಅಂತ ಶಾರದಾ ಪೀಠ ಅಂತ ನಾವು ಕರಿತೀವಿ. ಇಲ್ಲಿ ಶಾರದಾ ದೇವಿನ ಪ್ರತಿಷ್ಠಾನ ಮಾಡಿ ಒಂದು ವೇದಾಭ್ಯಾಸಗಳನ್ನ ಮಾಡುವ ಯಜುರ್ವೇದಕ್ಕೆ ಸಂಬಂಧಪಟ್ಟ ವಿದ್ಯಾಭ್ಯಾಸ ಕೇಂದ್ರ ಮಾಡಿದ್ರು. ಅದರಲ್ಲಿ 4 ವೇದಗಳನ್ನ ಹೇಗೆ 4 ಪೀಠಗಳಲ್ಲಿ ಡಿವೈಡ್ ಮಾಡಿದ್ರು, ಹಾಗೆ ಇದರಲ್ಲಿ ಒಂದು ಯಜುರ್ವೇದ ಪ್ರಧಾನವಾದಂತದ್ದು ಶೃಂಗೇರಿ. ನೋಡಿ ಇಲ್ಲಿ ಅವರು ಇಲ್ಲಿ ಈಗ ಶೃಂಗೇರಿ ಮಠದಲ್ಲಿ ಕಲಿಸೋದು ಬರೀ ಯಜುರ್ವೇದ ಮಾತ್ರ ಅಲ್ಲ, ಎಲ್ಲ ವೇದಗಳನ್ನು ಕಲಿಸ್ತಾರೆ. ಆದರೆ ಇವರ ಮೇನ್ ವೇದ ಏನಿದೆ ಯಜುರ್ವೇದ. ಸೊ ಬೇರೆ ವೇದ ಕೋರ್ ಸಬ್ಜೆಕ್ಟ್ ವೇದದವ್ರು ಬರ್ತಾರೆ. ಅಂದರೆ ಮಠ ಅಂದ್ಕೊಳ್ಳಿ ಏನು ಗೊತ್ತಾ, ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಆದರೆ ಇವರು ಸ್ಥಾಪನೆ ಮಾಡಿರುವ ಹಿಂದಿನ ಉದ್ದೇಶ ಏನು, ಶಂಕರಾಚಾರ್ಯರು ಸನಾತನ ಧರ್ಮವನ್ನು ಕಾಪಾಡಬೇಕು ಅಂತೇಳಿ. ಸೊ ಸಮಯ ಬಂದಾಗ ಸನಾತನ ಧರ್ಮವನ್ನು ಕಾಪಾಡಬೇಕು ಅಂದಾಗ ಅಂದ್ರೆ ಇನ್ನೊಂದು ಸರ್, ನಮ್ಮ ಧರ್ಮ ಅಂದ್ರೇನೆ ಎಜುಕೇಶನ್ ಧರ್ಮ ಅಂದರೆ ಅದೇ ಪ್ರಿನ್ಸಿಪಲ್ಸು. ಎಜುಕೇಷನ್ ಅದನ್ನು ಫಾಲೋ ಮಾಡಬೇಕು. ಸೊ ಯಾವಾಗ ಇದು ನಾವು ಫಾಲೋ ಮಾಡ್ತಾ ಇಲ್ಲ ಅಂದಾಗ ಅಥವಾ ಇದಕ್ಕೆ ಧಕ್ಕೆ ಬಂದಾಗ ಸೊ ನಾವು ಇದನ್ನು ರಿವೈವ್ ಮಾಡಬೇಕು. ಶಂಕರಾಚಾರ್ಯರು ರಿವೈವ್ ಮಾಡಿದ್ರು 1332 ಅಂತ ಹೇಳ್ತೀವಿ. ಅವರು ಆ ಕಾಲಘಟ್ಟದಲ್ಲಿ ವಿದ್ಯಾತೀರ್ಥರು ಮಹಾನ್ ತೇಜಸ್ವಿ ಅವರು ಯೋಗದಲ್ಲಿ ಅವರಷ್ಟು ವಿದ್ಯೆಯನ್ನು ಯಾರೂ ಪಡೆದಿರಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಯಾರು ಮಾಡದಿರೋ ಒಂದೊಂದು ಕಾರ್ಯ ಮಾಡ್ತಾರೆ. ಸೊ ಅವರೇ ಮುಂದೆ ನಿಂತು ಒಂದು ಶಿಲ್ಪವನ್ನು ರಚನೆ ಮಾಡ್ತಾರೆ. ಸೊ ಒಂದು ಕಡೆ ಭಾರತ ಕೃಷ್ಣ ತೀರ್ಥರಿದ್ದಾರೆ, ಇನ್ನೊಂದು ಕಡೆ ವಿದ್ಯಾರಣ್ಯರಿದ್ದಾರೆ. ಕೋಯಿನ್ಸೈಡ್ ನೋಡಿ 36ರಲ್ಲಿ ನಮ್ಮ ವಿದ್ಯಾರಣ್ಯರಲ್ಲಿದ್ದರು, ಹಂಪೆಯಲ್ಲಿದ್ದರು. ವಿದ್ಯಾನಗರ ಏನು ಸ್ಥಾಪನೆ ಮಾಡಿದ್ರು. ಸೊ ಹಂಪೆಯಿಂದ ಅವ್ರು ಬರ್ತಾರೆ. ಅಂದರೆ ಹೊಯ್ಸಳನೂ ಇತ್ತು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಅವ್ರು ನೇರವಾಗಿ ಇಲ್ಲಿಗೆ ಬರ್ತಾರೆ. ವಿದ್ಯಾರಣ್ಯರು ಹಿಂದೆ ಪೂರ್ವಾಶ್ರಮದಲ್ಲಿರುವ ಮಾಧವ ಆಗಿ ನೆಕ್ಸ್ಟು ವಿದ್ಯಾರಣ್ಯರು ಒಬ್ಬರೇ ಇದ್ದಾರೆ. ಅವ್ರು ಯಾರು ಅಂದರೆ ಕರ್ನಾಟಕ ಪ್ರತಿಷ್ಠಾಪನಾಚಾರ್ಯರೇ ಬಿಟ್ಟರೆ ಬೇರೆ ವಿದ್ಯಾರಣ್ಯ ಯಾರೂ ಇಲ್ಲ ಅಂತ. ಸೊ ಅದು ಕಾಪರ್ ಪ್ಲೇಟಲ್ಲಿ ಕೊಟ್ಟಿದ್ದಾರೆ. ಸೊ ಅವರು ಏನು ಮಾಡ್ತಾರೆ ಅಂದರೆ 500 ವರಹದ ಭೂಮಿಯನ್ನು ಫಸ್ಟ್ ದಾನ ಮಾಡ್ತಾರೆ.